ಮಜ್ಜಿಗೆ ಎಲ್ಲರೂ ಕೇಳ್ತಾರೆ, ಮಜ್ಜಿಗೆ ಯಾವಾಗ ಕುಡಿಬೋದು, ನಾನು ಮಜ್ಜಿಗೆ ಬೆಳಗ್ಗೆ ಕುಡಿಬೇಕಾ, ಮಧ್ಯಾಹ್ನ ಕುಡಿಬೇಕಾ, ಸಾಯಂಕಾಲ ಕುಡಿಬೇಕಾ ಅಂಥೇಳಿ. ಆಯುರ್ವೇದದಲ್ಲಿ ಮಜ್ಜಿಗೆ ನಾವು ಹೇಗೆ ಕುಡಿಬೇಕು, ಹೇಗೆ ಮಾಡಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ಆಚಾರ್ಯರು ಹೇಳ್ತಾರೆ, ದೇವಲೋಕದಲ್ಲಿ ಮಜ್ಜಿಗೆ ಇರಲಿಲ್ಲ, ಹಾಗಾಗ್ಬಿಟ್ಟು ಗಣೇಶನ ದೊಡ್ಡ ಹೊಟ್ಟೆ ಬಂದಿದೆ. ಶಿವನಿಗೆ ಕತ್ತಿದೆಯಲ್ಲ ನೀಲಿ ಆಗೋಯ್ತು. ಮಜ್ಜಿಗೆ ಇದ್ದಿದ್ದರೆ ಶಿವನ್ ಕತ್ತು ಕೂಡ ನೀಲಿ ಆಗ್ತಾ ಇರಲಿಲ್ಲ. ಚಂದ್ರನಿಗೆ ಕ್ಷಯ ಇದೆಯಲ್ಲ, ಈ ಕ್ಷಯ ಕಾಯಿಲೆ ಬರ್ತಾನೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮಜ್ಜಿಗೆ ಇದ್ದಿದ್ದರೆ ಅವನು ಬರ್ತಿರ್ಲಿಲ್ಲ. ಕುಬೇರನಿಗೆ ಕುಷ್ಠ ಕಾಯಿಲೆ ಬರ್ತಾ ಇರಲಿಲ್ಲ, ಅಲ್ಲಿ ಮಜ್ಜಿಗೆ ಇರಲಿಲ್ಲ, ಅದಕ್ಕೆ ಕುಬೇರನ್ ಕೂಡ ಕುಷ್ಠದ ಕಾಯಿಲೆ ಬಂತು. ಅಂದರೆ ಈ ಮಜ್ಜಿಗೆದಲ್ಲಿ ಏನೇನು ಗುಣಗಳಿದೆ ನೋಡಿ, ಯಾವ ರೀತಿ ಈ ಮಜ್ಜಿಗೆ ಕೆಲಸ ಮಾಡುತ್ತೆ ಅಂತ ಹೇಳಿಬಿಟ್ಟು ಇದು ಒಂದು ಅಂದರೆ ಈ ಕಂಪ್ಯಾರಿಸನ್ನಿಂದ ನಮ್ಗೆ ಗೊತ್ತಾಗತ್ತೆ ಮಜ್ಜಿಗೆ ಗುಣಗಳು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಈ ಮಜ್ಜಿಗೆ ನಾವು ಹೇಗೆ ಮಾಡಬೇಕು? ಇವಾಗ ನಾನು ಮಾತಾಡ್ತಾ ಇರೋದು ಇವಾಗ ಬರೀ ಹಸುವಿನ ಮೊಸರಿಂದ ಮಾಡಿರೋಂಥ ಮಜ್ಜಿಗೆ. ಹಸುವಿನ ಮೊಸರು ಪೂರ್ತಿ ಹಾಲಿನ ಕೆನೆ ಇದ್ದು ಗಟ್ಟಿ ಮೊಸರು ಇರುತ್ತಲ್ಲ, ಅದನ್ನು ನಾವು ಯಾವಾಗ ಬರೀ ನೀರೇನು ಬೆರೆಸದೆ ಕಡಿತೀವೋ ಅದಕ್ಕೆ ಗೋಲಂ ಅಂತಾರೆ. ಈ ಗೋಲ ಅನ್ನೋದು ಇದನ್ನು ಶ್ರೀಖಂಡ್ ಅಂತ ಹೇಳಿಬಿಟ್ಟು ಬಸ್ರಿ ಹೆಂಗಸರಿಗೆ ಕೊಡ್ತಾರೆ. ಇದಕ್ಕೆ ಸಕ್ಕರೆ ಹಾಕಿ 4ನೇ ತಿಂಗಳಲ್ಲಿ ಅವಳಿಗೆ ಪ್ರೆಗ್ನೆಂಟ್ ಆಗಿರೋವಾಗ ಇದನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವಳಿಗೆ ತುಂಬ ಸುಂದರವಾಗಿರೋ ಮಗು ಹುಟ್ಟಲಿ, ಆಮೇಲೆ ಈ ಮಸಲ್ ಮತ್ತು ಬೋನ್ಸು ಈ ಕಾಯಿಲೆಗಳು ಯಾವುದು ಬರದೇ ಇರಲಿ ಅಂತ ಹೇಳಿ ಕೊಡ್ತಾರೆ. ಸೊ ಇಷ್ಟೂ ಗೋಲಂ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಮಥನ ಅಂಥೇಳಿ ಹೇಳ್ತಾರೆ. ಇದಕ್ಕೆ ಹಾಲಿನ ಕೆನೆ ತೆಗ್ದಿರುತ್ತೆ, ಅಂದರೆ ಫ್ಯಾಟ್ ತೆಗ್ದಿರ್ತಾರೆ. ಬರೀ ಅಂಥ ಮೊಸರಲ್ಲಿ ಮಾಡಿರೋಂಥದ್ದಕ್ಕೆ ಏನಿದೆ ಅಂತ ಹೇಳಿದ್ರೆ ಇದು ನಮಗೆ ಸಾಮಾನ್ಯವಾಗಿ ಇದು ಗಟ್ಟಿ ಮೊಸರು ಥರನೇ ನಾವಿಲ್ಲಿ ಬೆರಕೆ ಮಾಡ್ಕೋತೀವಲ್ಲ, ಇದು ನಮ್ಗೆ ಸ್ವಲ್ಪ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ, ಕಫನ ಸ್ವಲ್ಪ ಜಾಸ್ತಿ ಮಾಡುತ್ತೆ, ಆಮೇಲೆ ಪಿತ್ತನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ಇದನ್ನು ನಾವು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನಾವು ತಗೋಬಹುದು. 3ನೇದು ತಕ್ರ ಅಂತ ಹೇಳ್ತೀವಿ. ಈ ತಕ್ರ ಅನ್ನೋದಕ್ಕೆ ಮೊಸರು ಒಂದು ಭಾಗ ಇದ್ದರೆ ಅದಕ್ಕೆ 1/4 ಭಾಗ ನೀರು ಹಾಕಬೇಕು. ಹಾಕ್ಬಿಟ್ಟು ನಾವು ಕಡಿಯೋ ಕೋಲಲ್ಲಿ ಅದನ್ನು ಚೆನ್ನಾಗಿ ಕಡಿಬೇಕು. ಇಂಥ ಮಜ್ಜಿಗೆ ಇದೆಯಲ್ಲ, ಈ ಮಜ್ಜಿಗೆ ತುಂಬ ಒಳ್ಳೆಯದು ಅಂತಾರೆ. ಇದು ಅಮೃತದ ಸಮಾನ ಅಂತ ಹೇಳ್ತಾರೆ. ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಅಂತ ಹೇಳಿದ್ರೆ ಉದಸ್ವಿತ ಅಂಥೇಳಿ ಹೇಳ್ತೀವಿ. ಇದಕ್ಕೇನು ಮಾಡ್ತೀವಿ ಅಂದರೆ 1 ಭಾಗ ಮೊಸರಿಗೆ 1/2 ಭಾಗ ನೀರು ಹಾಕಬೇಕು. 1/2 ಭಾಗ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಡಿಬೇಕು. ಕಡಿದ್ಬಿಟ್ಟು ಇದನ್ನು ಉದಸ್ವಿತ ಅಂತ ಹೇಳ್ತಾರೆ. ಇದು ಅಮೃತಕ್ಕಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇಂಥ ಮಜ್ಜಿಗೆಗಳು ನಾವು ಯಾವಾಗ ತಗೋಬೇಕು? ಸೊ ಈ ಮಜ್ಜಿಗೆ ವಾತದ ತೊಂದರೆಗಳಿರುತ್ತಲ್ಲ, ವಾತದ ತೊಂದರೆ ಅಂತ ಹೇಳಿದ್ರೆ ಇವಾಗ ಮೈಕೈ ನೋವು ಮತ್ತು ವಾತದ ವ್ಯಾಧಿಗಳಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ಹುಳಿಯಾಗಿರೋ ಮಜ್ಜಿಗೆ ತಕ್ರ ಅಂತ ಏನು ಹೇಳ್ತೀವಿ, ಇದಕ್ಕೆ ಸ್ವಲ್ಪ ಸೈಂಧವ ಲವಣನ ಬೆರೆಸ್ಬಿಟ್ಟು ತಗೋಬೇಕು. ಪಿತ್ತದ ಕಾಯಿಲೆ, ಸೊ ಇವಾಗ ಉರಿ ಮೂತ್ರ ಇದೆ ಅಂತ ಹೇಳಿದಾಗ ನಾವು ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮಜ್ಜಿಗೆಗೆ ಸ್ವಲ್ಪ ಬೆಲ್ಲ ಹಾಕಿ ತಗೋತೀವಿ. ಬೇರೆ ಅಂದರೆ ತಲೆ ಸುತ್ತು ಬರೋದು ಮತ್ತು ಭ್ರಮ ಅಂತ ಹೇಳ್ತಾರೆ, ವರ್ಟಿಗೋ ಅಂತ ಹೇಳ್ತಾರಲ್ಲ, ಅದು ಪಿತ್ತ ಜಾಸ್ತಿ ಆಗಿರೋದಕ್ಕೆಲ್ಲನೂ ಮಜ್ಜಿಗೆಯಲ್ಲಿ ಸ್ವಲ್ಪ ಸಕ್ಕರೆ, ಕಲ್ಲು ಸಕ್ಕರೆ ಹಾಕಿ ತಗೋಬೇಕು. ಕಫದ ತೊಂದರೆ ಇರುತ್ತೆ, ಸೊ ಕಫ ಇರುತ್ತೆ ತುಂಬಾ, ಸೊ ಕಫದ ಊತಗಳಿರುತ್ತೆ, ಮತ್ತು ಮೈ ಕೈಯೆಲ್ಲ ಊತ ಇರೋದಕ್ಕೆ, ಮತ್ತು ಒಂಚೂರು ಕಫ ಯಾವಾಗಲೂ ಕಟ್ಕೊಳ್ಳುತ್ತೆ. ಯಾಕಂದರೆ ಈ ಗಂಟ್ಲಲ್ಲಿ ಕೆಲವರೆಲ್ಲ ಕಫ, ನನಗೆ ಯಾವಾಗಲೂ ಕಫ ಇರೋ ಥರ ಫೀಲಿಂಗೇ ಇರುತ್ತೆ ಅಂತ ಹೇಳ್ತಾರೆ. ಇಂಥವ್ರು ಏನು ಮಾಡಬೇಕು ಅಂದರೆ ಮಜ್ಜಿಗೆಗೆ ಸೊ ನೀವು ಶುಂಠಿ, ಪಿಪ್ಪಳಿ ಅಥವಾ ಮೆಣಸು ಹಾಕ್ಕೊಂಡು, ಮೆಣಸಿನ ಪುಡಿ ಹಾಕ್ಕೊಂಡು ನಾವು ತಗೋಬೇಕಾಗತ್ತೆ.